ಹಾಯ್ ಎಲ್ರಿಗೂ ನಮ್ಮ ಖುಷಿ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಗಳು ಸಂಜೆ ಈವ್ನಿಂಗ್ ಕಾಜು ಬರ್ಫಿ ಬೇಕಂದ್ಲು. ಅದಕ್ಕೆ ನಾನು 3 ಅವರ್ಸು ಕಾಜುನ ನೆನೆ ಹಾಕಿದ್ದೆ. ಇದು ಸಾಫ್ಟಾಗಿ ನೆನೆದಿದೆ. ಇವಾಗ ನೆಂದಿದೆ. ಇದನ್ನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ. 1 ರಿಂದ 2 ನಾನು 2 ಬಾರಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ. ಸೊ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೇಕಾಗೋಷ್ಟು ಸಕ್ಕರೆ ಅಂದರೆ ಅರ್ಧದಷ್ಟು ಬೌಲು, 1 ಬೌಲಷ್ಟು ಕಾಜು ಇದ್ದರೆ ನೀವು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಳ್ಬೇಕಾಗತ್ತೆ. ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಕಚ್ಚಾಗಿ ರುಬ್ಕೊಳ್ಳಿ. ಮೊದಲು ನೀರು ಹಾಕೊಳ್ದೇ ರುಬ್ಕೋಬೇಕು. 1 ರಿಂದ 2 ಸಾರಿ ಮೊದಲು ಇದನ್ನು ರುಬ್ಕೊಂಡ್ಬಿಡಿ. ಇದರಲ್ಲಿ 1-2 ರಿಂದ ನನಗೆ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ನಾನು 1-2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನಿಮ್ಮದು ಬ್ಲೆಂಡ್ ಆಗಿದ್ದರೆ ಓಕೆ, ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಇದು ಗಟ್ಟಿಯಾಗೇ ಇರಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಬೇಯಿಸಬೇಕಾಗತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ, ನಾನು ಭಾಳ ನೀರು ತಗೊಂಡಿಲ್ಲ. ಇದಕ್ಕೆ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡಿ. ಪೇಸ್ಟ್ ಆಗಿದೆ. ಇವಾಗ ಈ ರೀತಿ ಗಟ್ಟಿಯಾಗಿ ಇರಲಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮೊದಲು ಕಲಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನೀವೆಲ್ಲನೂ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಂಡ್ಬಿಡಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಸಕ್ಕರೆ ಪೌಡರನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡಿ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ನೋಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಆಗಬೇಕಿದು. ಶುಗರ್ ನಿಮಗೆ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ನಾನ್ ಸ್ಟಿಕ್ಕಿ ಪ್ಯಾನ್ ತೊಗೊಂಡು, ನೀವು ಬೇಕಂದರೆ ಯಾವುದೂ ತೊಗೊಳ್ಬೋದು. ಬಟ್ ಕೈ ಆಡಿಸೋದನ್ನು ಮಾತ್ರ ಸ್ವಲ್ಪ ನಿಲ್ಲಿಸಬಾರ್ದು. ನಾನು ನಾನ್ ಸ್ಟಿಕ್ಕಿ ಪ್ಯಾನ್ ಆಗಿರೋದ್ರಿಂದ ಹಾಕೋವರೆಗೂ ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ನೋಡಿ, ಇದನ್ನೆಲ್ಲ ತಕ್ಕೊಂಡ್ಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅದು ಲೋ ಫ್ಲೇಮಲ್ಲೇ ಅದನ್ನು ಹುರ್ಕೊಳ್ಬೇಕಾಗತ್ತೆ. ನೀಟಾಗಿ ಅದನ್ನು ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಮರಿಬೇಡಿ. ಲೋ ಫ್ಲೇಮಲ್ಲಿ ಇರಲಿ. ಇಲ್ಲ ಅಂದರೆ ನೀವು ಜಾಸ್ತಿ ಫ್ಲೇಮಲ್ಲಿಟ್ಟರೆ ಕಾಜು ಬರ್ಫಿದ ಪೇಸ್ಟ್ ಎಲ್ಲ ಕೆಂಪಾಗಿಬಿಡುತ್ತೆ. ನಾನು ಈಗಲೇ ಹೇಳಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಜು ಬರ್ಫಿದು ನೋಡಿ ವೈಟ್ನೆಸ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಈ ರೀತಿಯಾಗಿ ಇದು ನಾನ್ ಸ್ಟಿಕ್ಕಿ ಪ್ಯಾನಲ್ಲೇ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಮಾಡ್ಕೋಬೋದು, ಬಟ್ ಜಾಸ್ತಿ ಕೈ ಅಲ್ಲಾಡಿಸೋದನ್ನು ಬಿಡಬಾರ್ದು. 10 ಮಿನಿಟ್ಸಿಂದ 15 ಮಿನಿಟ್ಸ್ವರೆಗೂ ಕೈ ಅಲ್ಲಾಡಿಸ್ತಾನೆ ಇರಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಮುಂದೆ ಹೇಳೋದು ತಿಳಿಯೋದಿಲ್ಲ, ಆಮೇಲೆ ಎಲ್ಲ ಕೆಟ್ಟೋದ್ರೆ ನನ್ನನ್ನು ಬೈಬೇಡಿ, ಓಕೆ?
ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ, ಒಟ್ಟು ಕೈ ಬಿಡಬೇಡಿ ಪ್ಲೀಸ್. ರೀತಿಯಾಗಿ ಕಲಿಸ್ತಾನೆ ಇರಬೇಕು. 15 ಮಿನಿಟ್ಸ್ವರೆಗೂ ಇದೇ ರೀತಿ 10 ಮಿನಿಟ್ಸ್ವರೆಗೂ ಆದರೆ ಓಕೆ. ನಿಮ್ಗೆ ಯಾವಾಗ ಅದು ಹದಕ್ಕೆ ಬಂದಾಗ ಅನಿಸುತ್ತೆ, ಸ್ವಲ್ಪ ಬೌಲಲ್ಲಿ ಬೇಕಂದರೆ ಪ್ಲೇಟಲ್ಲಿ ತಗೊಂಡ್ಬಿಟ್ಟು ನೀವು ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೋಡ್ಬೋದು. ಅದು ಉಂಡೆ ಆ ಥರ ಆದರೆ ಅದನ್ನು ಕೆಳಗೆ ಇಳಿಸ್ಕೋಬೋದು. ನಂದಿನ್ನೂ ಬಂದಿಲ್ಲ, ಈಗ ನೋಡ್ತಾ ಇದ್ದೀನಿ. ಈಗ ಇನ್ನೂ ಬಂದಿಲ್ಲ ನನಗನ್ಸೋವರೆಗೂ. ನಾನು ನೋಡಿದೆ, ಇವಾಗ ಚೆಕ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರೆಲ್ಲ ಹೋಗಿದೆ. ಇವಾಗ ವೈಟ್ನೆಸ್ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಇಡೀ ಗ್ಯಾಸನ್ನು. ರೀತಿಯಾಗಿ ಇದನ್ನು ತಿರುವಾಡಬೇಕು. ಆಮೇಲೆ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ನೋಡಿಬಿಟ್ಟು ಇದಕ್ಕೆ ಉಂಡೆ ಆಗಬೇಕು. ಇದನ್ನು ನೀರು ಹಚ್ಕೊಂಡ್ಬಿಟ್ಟು ನಾನಿವಾಗ ನೋಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಉಂಡೆ ಈ ರೀತಿಯಾಗಿದೆ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಬರಬೇಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ತಗೊಳ್ಳಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಆರೋವರೆಗೆ ಸ್ವಲ್ಪ ಬಿಡಿ, ಸ್ವಲ್ಪ ಆರಬೇಕು, ಜಾಸ್ತಿ ಬೇಡ, ಸ್ವಲ್ಪ ಆರಬೇಕಿದು. ಆರಿದ ಮೇಲೆ ಇದಕ್ಕೆ ನಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೇಕಿಂಗ್ ಪೇಪರ್ ಇರುತ್ತಲ್ಲ, ಕೇಕ್ ಮಾಡೋದು, ಅದರಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ನನ್ನ ಕೈಗೆ ಬರೋ ಥರ ಬಿಸಿ ಇದೆ. ಆ ಬಿಸಿನಲ್ಲಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಾಗದದಿಂದ ಇದನ್ನು ನೀಟಾಗಿ ಡಫ್ ಮಾಡ್ಕೊಳ್ಳಿ. 2 ಕೈಯಿಂದ ಮಾಡ್ಕೊಳ್ಳಿ. ಆ ಕಡೆಯಿಂದ ಈ ಕಡೆ 2 ಕೈಯಿಂದ ಮಾಡ್ಕೊಳ್ಳಿ ಪ್ಲೀಸ್. ನಾನು ತೋರಿಸ್ತೀನಿ ಮಾಡ್ಕೊಂಡ್ಬಿಟ್ಟು. ಈ ರೀತಿಯಾಗಿ ಇದನ್ನು ಒತ್ಕೊಳ್ಬೇಕು. ಆರೋವರೆಗೂ ಇದನ್ನು ಒತ್ತುತ್ತಾನೆ ಇರಬೇಕು. ಈ ರೀತಿಯಾಗಿ ಸ್ವಲ್ಪ ಆವಾಗ ನಾನು ಪೇಸ್ಟ್ ರೀತಿಯಾಗಿ ಒತ್ಕೊಂಡ್ಬಿಟ್ಟು ಈ ರೀತಿ ವಿಡಿಯೋ ತೋರಿಸ್ತಾ ಇದ್ದೀನಿ ಅಲ್ವ, ಈ ರೀತಿಯಾಗಿ ಒತ್ಕೊಂಡ್ಬಿಟ್ಟು ಇದನ್ನು ಆರೋವರೆಗೂ ನಾನು ಒತ್ತುತ್ತಾನೆ ಇದ್ದೆ. ಸೊ ನೆಕ್ಸ್ಟು ನಾವು ಇದನ್ನು ಡಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಬೆಲೂನ್ ಗೀಯಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಂಡ್ಬಿಡಿ. ಡಫ್ ಆಗಿದೆ. ಈಗ ಈ ಥರ ಒಂದು ಕನಕದ ಥರ ಆಗುತ್ತೆ. ಅದನ್ನು ಲಟ್ಟಣಿಗೆಯಿಂದ ನಾನು ಲಟ್ಟಿಸ್ತಾ ಇದ್ದೀನಿ. ಜಾಸ್ತಿ ಒತ್ಕೋಬೇಡಿ, ಸ್ವಲ್ಪ ದಪ್ಪಾಗೇ ಇರಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಡಿ. ನಾನು ಶಂಕರಪಾಳಿ ಆಕಾರದಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಜು ಕಟ್ಲಿ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳು ತುಂಬ ಇಷ್ಟಪಟ್ಟಳು. ನೀವು ಕೂಡ ಈ ರೀತಿಯಾಗಿ ಕಾಜು ಕಟ್ಲಿ ಮನೆಯಲ್ಲಿ ಮಾಡಿಬಿಟ್ಟು ನಮಗೆ ಕಮೆಂಟ್, ಶೇರ್ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಆ್ಯಂಡ್
ನೋಡಿ ಈ ರೀತಿಯಾಗಿ ನಮ್ಮ ಕಾಜು ಬರ್ಫಿ ರೆಡಿಯಾಗಿದೆ, ಕಾಜು ಕಟ್ಲಿ ರೆಡಿಯಾಗಿದೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಮಾಡಿ ಒಂದ್ಸರಿ ನೋಡಿ. ಬಾಯ್ ಬಾಯ್, ಥ್ಯಾಂಕ್ ಯು.